ಮೊದಲ ದಾಳಿಯನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. ಇದು ಫೈನಲ್ ಕದನ, ಫೈನಲ್ ರೋಚಕತೆ. ಯಾವ ತಂಡ ಗೆಲುವಿನ ಕಡೆಗೆ ಲೆಕ್ಕಾಚಾರಗಳನ್ನು ಲಭಿಸಲಿದೆ ಕಾದು ನೋಡಬೇಕಾಗಿದೆ. ಮುಂದುವರಿಸಿಕೊಳ್ಳಬೇಕಾಗಿದೆ. ಯೋಗಿ ಚಾರ್ಜರ್ಸ್ ನಂಬರ್ 4 ಫೈನಲ್ ಕದನದಲ್ಲಿ ಮೊದಲ ಬಹುಮಾನದ ಲೆಕ್ಕಾಚಾರಗಳನ್ನು ಯಾರು ಉಳಿಸಿಕೊಳ್ಳುತ್ತಾರೆ ಕಾದು ನೋಡಬೇಕಾಗಿದೆ. ಬೇಳೆಯಲ್ಲಿ ಮುಂದುವರಿಸಿಕೊಳ್ಳಬೇಕಾಗಿದೆ. ಗಾಳಿಯಲ್ಲಿ ದಿವಸ ಹರ್ಷನ್ ಅವರ ಲೈವ್ ಯೂಟ್ಯೂಬ್ ಮೂಲಕ ಬರಲಿದೆ. ಮಾಡು ಇಲ್ಲವೇ ಮಡಿದಾಳಿ ಯೋಗಿತ್ ದಾಳಿಯಲ್ಲಿ ಕದನ ಮುಂದುವರಿಸಿಕೊಳ್ಳಬೇಕಾಗಿದೆ. ಫೈನಲ್ ಅಂದರೆ ಹೀಗಿರಬೇಕು. ಯೋಗಿತ್ ದಾಳಿಯನ್ನು ಮುಂದುವರಿಸಿಕೊಳ್ತಾ ಅಂತ ಯೋಗೀತನ ಕಡೆಗೆ ಮಾಡು ಇಲ್ಲವೇ ಮಡಿ ದಾಳಿಯನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. ತೇಜು ದಾಳಿಯಲ್ಲಿ ಪ್ರಸ್ತುತ ಮುತ್ತೂರಿನ ಆಟಗಾರ ಆಗಮಿಸಿಕೊಂಡಾಗ ಮತ್ತೆ ಅಂಕಗಳು ಮತ್ತೆ ಪ್ರವೇಶದ್ವಾರದಿಂದ ಆಗಮಿಸಿಕೊಂಡಿದ್ದಾರೆ ತೇಜ್ ಅವರು. ಫೈನಲ್ ಕದನದ ರೋಚಕತೆ ಯಾವ ತಂಡಕ್ಕೆ ಲಭಿಸಲಿದೆ ಕಾದು ನೋಡಬೇಕಾಗಿದೆ. ಕಾರ್ನರ್ ವಿಭಾಗಕ್ಕೆ ನೇರವಾಗಿ ಕಾಲಿಟ್ಟಾಗ ಯೋಗಿತನಿಗೆ ಮತ್ತೆ ಅಂಕಗಳು ದೊರಕ್ತಾ ಇದೆ. ಜಯರಾಜ್ ವಿರುದ್ಧವಾಗಿ ಸಚಿನ್ ಅವರಿಗೆ ಪೈಪೋಟಿಯಲ್ಲಿ ಫೈನಲ್ ಕದನದ ರೋಚಕತೆಯಲ್ಲಿ ಮುಂದುವರಿತಾ ಇದೆ. ಜಯನ್ನ ಒಂದು ಕಡೆ, ಸಚಿನ್ ಅನ್ನ ಒಂದು ಕಡೆ. ಒಂದೊಮ್ಮೆ ಜಯಣ್ಣನವರು ಚಪ್ಪಾಳೆ ಬಟ್ಟಿದಾಗ ಮತ್ತೊಮ್ಮೆ ಸಚಿನ್ ಅವರು ಚಪ್ಪಾಳೆಯನ್ನು ಬಟ್ಟಿ ತೋರಿಸ್ತಾ ಇದ್ದಾರೆ. ಪುರುಷೋತ್ತಮ ಮತ್ತು ರಾಣಿಯನ್ನು ಮುಂದುವರಿಸಿಕೊಳ್ಳಬೇಕಾದ 5 ಜನ ಇರುವಂತ ವೇಳೆಯಲ್ಲಿ ಪುರುಷೋತ್ತಮ ಕೊನೆಯ ಹಂತದ ಪಂದ್ಯಾವಳಿ ಇಲ್ಲಿಂದ ಇಲ್ಲಿಗೆ ಏರಗಲಿದೆ. ಆತ್ಮವಿಶ್ವಾಸದ ಗೆಚ್ಚೆ ಯೋಗಿತ್ ದಾಳಿಯನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. ತೇಜ ಭಾಗದಲ್ಲಿ ಯಕ್ಷಿತ್ ಭಾಗದಲ್ಲಿ ಏನಾಗ್ತಾ ಇದೆ ಫೈನಲ್ ಕದನ.
ಎಸ್ ಯಾರಿಗೆ ಯಾವ ಬಹುಮಾನ ಲಭಿಸಲಿದೆ? ಹೊಸಮಠದಲ್ಲಿ ಆಯೋಜಕತ್ವದ ಕಬಡ್ಡಿಯಲ್ಲಿ ಬೆಸ್ಟ್ ಆಲ್ರೌಂಡರ್ ಯಾರಿಗೆ ಲಭಿಸಲಿದೆ? ಎಲ್ಲವೂ ಕೂಡ ನಿಮಗಾಗಿ ಕಾಯ್ತಾ ಮಾಡು ಇಲ್ಲವೂ ಮಡಿದಾಳಿ ವಿಕಾಸವಾಣಿಯನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. ಅವಕಾಶದೊಂದಿಗೆ ವಿಕಾಸನ ದಾಳಿ ಮುಂದುವರಿತಾ ಇದೆ. ಅವಕಾಶಕ್ಕೆ ತಕ್ಕ ಅಂಕಗಳು ನೀಡ್ತಾ ಇದೆ. ಒಂದು ಪಂದ್ಯಕೂಟಕ್ಕೆ ಪ್ರವೀಣ್ ಪಟ್ಟೆ ಅವರು ಕ್ರಿಕೆಟ್ ನ ಆಟಗಾರರು ಕೂಡ ಆಗಮಿಸಿದ್ದಾರೆ. ಹಾಗೆ ಮಕ್ಕಳಾಗಿರುವಂತಹ ಚಂದ್ರಶೇಖರ್ ಅವರು ಕೂಡ ಈ ಒಂದು ಫೈನಲ್ ಕದನಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಅಂಕಗಳನ್ನು ನೀಡಿಕೊಂಡಾಗ ವಿಕಾಸ ದಾಳಿಯನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. 7 ಜನ ಡಿಫೆನ್ಸ್ ಇರುವಂತ ವೇಳೆಯಲ್ಲಿ ಚೆಲ್ಲೆ ಹಣ್ಣು ತುಂಬಿಸಬಹುದೇ? ವಿಕಾಸ ದಾಳಿಯಲ್ಲಿ ಮುಂದುವರಿಸಿಕೊಳ್ಳುತ್ತಾ ಬಂಧಿಸಲಾಗಿದೆ. ಬಂಧನವಾಗಿದೆ. ಪುರುಷೋತ್ತಮನವರ ಮಾತುಕತೆಗಳು ಬದಲಿಸುತ್ತಿದೆ. ಇರುವಂತ ವೇಳೆಯಲ್ಲಿ ಸನ್ನಿವೇಶಗಳನ್ನು ಮುಂದುವರಿಸಿಕೊಳ್ಳಬಹುದೇ? ಯೋಗೀತನ ಆಟ ಮುಂದುವರಿದುಕೊಳ್ಳಬಹುದೇ? ಯೋಗೀತ ಅಂಕ ಯೋಗೀತನ ಕಡೆಗೆ. ಎಸ್ ಶ್ರೀರಾಮ್ ಟೈಮ್ ಔಟ್ ಓವರ್. ಶ್ರೀರಾಮ್ ತಂಡಕ್ಕೆ ಯಾವುದೇ 8-2 ಮುಂದುವರಿತಾ ಇದೆ. ಪೂರ್ಣ ಅಂಕ ದೊರಕ್ತಾ ಇದೆ. ಅಂತರ್ನ ಕೈ ಕೂಡ ಎತ್ತಿಕೊಂಡಾಗ ಹರ್ಷನ ಕೈ ಕೂಡ ಎತ್ತಿ ಬೀಳ್ತಾ ಇದೆ. ಏನಾಗ್ಲಿದೆ? ಫೈನಲ್ ಕದನದ ಲೆಕ್ಕಾಚಾರ ಜಾರಿಗೆ ಸಿಗಲಿದೆ. ಅಂಕಣದ ಬಲಭಾಗದಲ್ಲಿ ಯೋಗಿ ತದಾಳಿಯಲ್ಲಿ ತೇಜು ದಾಳಿಯಲ್ಲಿ ಮುಂದುವರಿಸಿಕೊಳ್ಳಬೇಕಾಗಿದೆ. ತೇಜುವಿನ ಆಟ ಆಕ್ರಮಣಕಾರಿಯಾಗಿ ಎರಗಲಿದೆ. ಒಂದು ಕಡೆ ತೇಜು ಆದರೆ ಮತ್ತೊಂದು ಕಡೆಯಲ್ಲಿ ಯೋಗೀತನ ನಾನತೀತ ಶಬ್ದಗಳ ಮೂಲಕ ಈ ಭಾಗದಲ್ಲಿ ಆಟಗಾರ ಎಲ್ಲಿಂದ ಎಲ್ಲಿ ಕಡೆಗೆ ಅಂಕ ತೀರ್ಮಾನ ಅಂತಿಮವಾಗಲಿದೆ. ಯಾವುದೋ ಚರ್ಚೆಗೆ ಅರ್ಪಣೆ ಮಾಡಿಕೊಡಬೇಡಿ. ಇಷ್ಟು ಹೊತ್ತಿನ ತನಕ ಹೇಗೆ ಆಡ್ತಿದ್ರು ಇನ್ನು ಮುಂದೆ ಕೂಡ ಅದೇ ತೀರ್ಮಾನಗಳು ಬರಲಿದೆ. ಯೋಗಿತ ದಾಳಿಯನ್ನು ಮುಂದುವರಿಸಿಕೊಂಡಾಗ ಯೋಗಿತನ ಆಟ ಮತ್ತೆ ಕೂಡ ಮುಂದುವರಿತಾ ಇದೆ. ಲೈನಪ್ಪ ರೆಡಿ? ಮುಂದುವರಿತಾ ಇದೆ. ಏನಾಗಲಿದೆ? ಫೈನಲ್ ಕದನದ ಲೆಕ್ಕಾಚಾರ ಯಾರಿಗೆ ಉಳಿದು ಬರಲಿದೆ? ಮತ್ತೆ ಅಂಕ ನೀಡಲಾಗಿದೆ ಏತುವಾಳಿ ತಂಡಕ್ಕೆ. ಆಶೆ ಇದೆ ಶ್ರೀರಾಮ್ ಫ್ರೆಂಡ್ಸ್ ಗೆಲ್ಲಬಹುದು ಎಂಬುದು. ಮತ್ತೆ ದಾಳಿಯಲ್ಲಿ ನಿತೀಶ ದಾಳಿಯನ್ನು ಮುಂದುವರಿಸಿಕೊಂಡಾಗ
ಓಹೋ, ಬಂಧಿಸಲಾಗಿದೆ ಅಂತ ನಿತೇಶನ ಕಡೆಯಿಂದ ಚಪ್ಪಾಳೆಯ ಮೂಲಕ ಅಂಕ ಬರ್ತಾ ಇದೆ. ನಿಟ್ಟೂರಿನ ಹುಡುಗ ಏನಾಗಲಿದೆ? ಫೈನಲ್ ಕದನದ ಲೆಕ್ಕಾಚಾರಗಳು ಯಾರಿಗೆ ಬಲಿದು ಬರಲಿದೆ? ಜೋಶ್ ಬೇಕು. ಯೋಗಿತ್ ದಾಳಿಯಲ್ಲಿ ಆರು 6-12ರಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಏನಾಗಲಿದೆ? ಫೈನಲ್ ಕದನದ ಲೆಕ್ಕಾಚಾರಗಳು ಯಾರ ಮೇಲೆ ಬೀಳಲಿದೆ? ಯೋಗ್ಯತೆ ದಾಳಿಯನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. ಬಂದಿದೆ ಹೃದಯ ಭಾಗದಲ್ಲಿ ಆಯೋಜನೆಗೊಂಡಿರತಕ್ಕಂಥ ಕಬಡ್ಡಿ. ಇದು ಕಬಡ್ಡಿಯ ಜಾತ್ರೆ, ಕಬಡ್ಡಿಯ ಕಲರವ. ಪ್ರೋ ಕಬಡ್ಡಿಯ ಎಲ್ಲ ನಿಯಮಗಳನ್ನು ಕೂಡ ಪಾಲನೆ ಮಾಡ್ತಾ ಇದ್ದಾರೆ. ಪಾಲನೆ ಗಡಿ ಗಡಿ ಪಾಯಿಂಟ್ ಏನಾಗಲಿದೆ? ಕೃತಿಕ ಮತ್ತೆ ಅಂಕ ಎದುರಾಳಿ ತಂಡಕ್ಕೆ. ಮಾಡುತ್ತಿಲ್ಲವೇ ಮಡಿ ಮಾಡಿ ಮಾತ್ರ ಬಾಕಿನ ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿದೆ. 1 ಮಿನಿಟ್ ಮಾರ್ಕೆಂಡು ಜಾಸ್ತಿ ಪಾಯಿಂಟ್ ಗಡಿ ಕಾದು ನೋಡಲಿದೆ ಏನಾಗಲಿದೆ. ಸೂಪರ್ 10-13ರಲ್ಲಿ ಸ್ಪರ್ಧೆ ಒಂದೊಮ್ಮೆ ಬಹಳಷ್ಟು ಮುನ್ನಡೆಯಲ್ಲಿದ್ದಂತ ತಂಡ ಬೆನ್ನೆಟ್ಟು ಬರ್ತಾ ಇದೆ. ಬೇತಾಳ ಪ್ರಜ್ಜಿತನ ಆಟಗಳೊಂದಿಗೆ ಕಮ್ಬ್ಯಾಕ್ ಮಾಡಬಹುದೇ? ಹೈ ವೋಲ್ಟೇಜ್ಗೆ ಪ್ರಜ್ಜಿತನ ಕೈಯಲ್ಲೇ ಅಂಕ ಬರ್ತಾ ಇದೆ. ಸಮಬಲದ ಹೋರಾಟದಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. 1 ನಿಮಿಷಗಳು ಮಾತ್ರ ಬಾಕಿ ಇದೆ. ಕಟ್ಟಕಡೆಯ 30 ಸೆಕೆಂಡ್ಸ್ಗಳ ಲೆಕ್ಕಾಚಾರಗಳು ಮಾತ್ರ ಬಾಕಿ ಇದೆ. ಸೆಕೆಂಡ್ಸ್ಗಳ ಲೆಕ್ಕಾಚಾರಗಳು ಮಾತ್ರ ಬಾಕಿ ಇದೆ. ಏನಾಗಲಿದೆ? ಏನಾಗಲಿದೆ? ಫೈನಲ್ ಕದನದ ನಿರ್ಣಯ ಹಂತ ಎಲ್ಲಿಂದ ಎಲ್ಲಿಗೆ ಮುಟ್ಟಲಿದೆ? ಕಾದು ನೋಡಬೇಕಾಗಿದೆ. ಒಂದು ವೇಳೆ ಪಂದ್ಯದ ಕಬಡ್ಡಿಯಲ್ಲಿ ಹದಿನಾಲ್ಕು 13ರಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಮುಂದಂಕದ ಮುನ್ನಡೆಯಲ್ಲಿ ಶ್ರೀರಾಮ್ ಫ್ರೆಂಡ್ಸ್. ಏನಾಗಲಿದೆ? ಸ್ಪರ್ಧೆ ಎಲ್ಲಿಂದ ಎಲ್ಲಿಗೆ ಮುಟ್ಟಲಿದೆ? ಬಂಧಿಸಲಾಗಿದೆ ಪ್ರಜ್ಜಿತ. ಅಯಸ್ಕಾಂತದ ಬಲ ಪ್ರಜ್ಜಿತನ ಆಟಗಳೊಂದಿಗೆ ಖಂಡಿತವಾಗ್ಲೂ ಪಂದ್ಯಕೂಟದ ಹೀರೋ ಯಾರಾಗಬಹುದು? ಬಹಳಷ್ಟು ಖುಷಿ ಇದೆ ಜಯಣ್ಣನ ಮುಖದಲ್ಲಿ. ಜಯಣ್ಣ ಹಂಚಬಲಿ. ಏನಾಗಲಿದೆ? ಫೈನಲ್ ಕದನದ ಲೆಕ್ಕಾಚಾರ ವಿಸಿಲ್ಗಳ ಮೂಲಕ ಮಾತ್ರ ಗೊತ್ತಾಗಲಿದೆ. ಯಾವ ತಂಡ ಇಲ್ಲಿ ಗೆಲುವಿನ ಮೂಲಕ ಜೈ ಶ್ರೀರಾಮ್ ಫ್ರೆಂಡ್ಸ್ ತಂಡ ಹೊರ ಬೀಳ್ತಾ ಇದೆ. ಹೊರ ಬೀಳ್ತಾರೆ ಗೆಲುವಿನ ಮೂಲಕ 12 ಪಾಯಿಂಟ್ ಅಂತ ಬಂದ ಸೀರೆ ಒಂದು ಆಯ್ತು. ಕನ್ನಡ ಇಂಗ್ಲಿಷ್